ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ನೀವು ಲೈಕ್ ಮಾಡಬಹುದು. ಇನ್ನು ಅಕ್ಷಯ ವೃಕ್ಷ ಬಗ್ಗೆ ಕೂಡ ನಿಮಗೆ ಹಲವಾರು ಕಾರ್ಯಕ್ರಮಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗಿರುವಂತಹ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ಖಂಡಿತವಾಗಿ ನಿಮಗೆ ಅಕ್ಷಯ ವೃಕ್ಷ ಸಹಾಯ ಮಾಡುತ್ತೆ. ಸೊ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋನ ನೋಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀವಿ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೋ ಒಂದು ಕಡೆ ಮನೆ ಅಂತ ಅಂದ್ಮೇಲೆ ಸಾಕಷ್ಟು ರೀತಿಯಾಗಿರುವಂತಹ ಒಂದೆರಡು ಡಿಸ್ಪ್ಯೂಟ್ಸು ಅಥವಾ ಗಲಾಟೆಗಳು, ಕಲಹಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಮಂತ್ಲಿ ಒನ್ ಫೈಟ್ ಅಂತಂದ್ರೆ ಓಕೆ, ಆದ್ರೆ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಗೆ ಪದೇ ಪದೇ ಫೈಟ್ ಆಗುವಂಥದ್ದು, ಜಗಳ ಆಗುವಂಥದ್ದು, ಮನಸ್ತಾಪಗಳು ಬರುವಂಥದ್ದು. ಸೊ ಇದು ಒಂದ್ ರೀತಿ ಏನಾಗ್ಬಿಟ್ಟಿರುತ್ತೆ, ಏನಾದ್ರೂ ಹೇಳಿದ್ರೆ ಮುನಿಸ್ಕೊಳ್ಳುವಂಥದ್ದು ಇರುತ್ತೆ, ಶಾರ್ಟ್ ಟೆಂಪರ್ ಅಂತ ಹೇಳ್ಬೋದು. ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ? ತುಂಬಾ ಜನ ಕಿತ್ಲಾಡ್ತಾ ಇರ್ತಾರೆ ದಂಪತಿಗಳು. ಬಹುಶಃ ಸಾಕಷ್ಟು ಜನರ ಪ್ರಶ್ನೆ ಕೂಡ ಇದಾಗಿರುತ್ತೆ ಅಂತ ಹೇಳ್ಬೋದು. ಏನ್ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಬಂಧುಗಳೇ, ಪ್ರತಿ ಮನೆಯಲ್ಲೂ ಇದು ಇದ್ದದ್ದೇ. ಬಹುಶಃ ಈ ಮೂಗು ಅಂದ್ಮೇಲೆ ಕೋಪ, ನೆಗಡಿ ತಪ್ಪಿದ್ದಲ್ಲ. ಈ ಯಾವಾಗ್ಲೇ ಬರುತ್ತೆ, ಬಹುಶಃ ಕೋಪ ಬಂದೋಗುತ್ತೆ. ಆದರೆ ದಂಪತಿಗಳು ಬಹುಶಃ ಈ ಹೆಣ್ಣು ಮಗು ತವ್ರ ಮನೆ ಸೇರಿರ್ತಾಳೆ, ಆತ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಏನೋ ಹೇಳಿನೋ, ಅದು ಒಟ್ಟಾರೆ ಯಾವುದೋ ಕಾರಣಕ್ಕಪ್ಪ, ಯಾವುದೋ ಕಾರಣಕ್ಕೆ ನೀವು ದೂರ ದೂರ ಸರಿದಿರ್ತೀರಿ. ದಂಪತಿಗಳು ಅನ್ಯೋನ್ಯವಾಗಿದ್ದು ಐಶ್ವರ್ಯವಂತರಾಗಿ ವಿರಾಜಮಾನವಾಗಿ ಶೋಭಾಯಮಾನವಾಗಿ ಯಾವ ಜೀವಂಚ ಕಾಲವೂ ಕೂಡ ನೀವು ವಿರಹವೇ ಇಲ್ಲದೆ ಸರಸದ ಸಂಸಾರ ನಡೆಸೋದೇ ಆದರೆ, ಸಂಭ್ರಮದೊಂದಿಗೆ ಇರತಕ್ಕಂತಹದ್ದಾದರೆ, ಸಂತೋಷವಾಗಿ ಜೀವನವನ್ನ ನಾವು ದೂಡಬೇಕು ಅಂತಕ್ಕಂಥ ಸಂಕಲ್ಪ ಇದ್ದದ್ದೇ ಆದರೆ, ಈ ಶ್ರಮ ಮನುಷ್ಯ ಅನ್ನೋನು ಹೇಗೆ ಅಂತಂದ್ರೆ, ಕಷ್ಟ ಪಡೋದು, ಈ ಶ್ರಮ ಪಡೋದು ಒಂದು ರೀತಿಯ ಈ ನೆಶೆ ಅಂತಾರಲ್ಲ, ಹಾಗಿಟ್ಕೋಬೇಕಂತಿದೆ. ಯಾವಾಗ್ಲೂ ಈ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾನಲ್ಲ, ಜಿಮ್ ವರ್ಕೌಟ್ ಮಾಡ್ತಿದ್ದಂಗೆ ಅವ್ನ ಬಾಡಿ ಇರುತ್ತೆ. ಯಾವುದಕ್ಕಾದ್ರೂ ಅವನಿಗೆ ಸಂಸಾರ ಚೆನ್ನಾಗಿರ್ಬೇಕು ಅಂತಂದ್ರು ಅಥವಾ ಹಣ ಸಂಪಾದನೆ ಮಾಡ್ಬೇಕು ಅಂದ್ರು ಪ್ರಯತ್ನ ಪಡ್ತಾನೆ ಇರ್ಬೇಕು, ಶ್ರಮ ಪಡ್ತಾನೆ ಇರ್ಬೇಕು. ನಿನ್ನ ದೇಹದಲ್ಲಿ ಜೀವ ಇದೆಯಾ, ಏನೋ ಒಂದು ಕೆಲಸ ಮಾಡ್ತಿರ್ಬೇಕು. ನೀನು ಸೋಂಬೇರಿಯಾಗಿ ಲೇಜಿಯಾಗಿ ಎಲ್ಲೋ ಒಂದು ಕಡೆ ಮೊಬೈಲ್ ಇದೆ ಅಂತ ತಿಳ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಬಹುಶಃ ಒಂದು ಟೈಮ್ ಟೇಬಲ್ ಮಕ್ಕಳಿಗಿತ್ತಲ್ಲ ಸ್ಕೂಲಲ್ಲಿ, ಲೈಫ್ ಲಾಂಗ್ ನಾವು ಹಾಕೋಬೇಕಾದ್ರೆ 100% ಬರ್ದಿಟ್ಕೋಬೇಕು. ಇವತ್ತೇನು, ನಾನು ನಾಳೆ ಏನು, ಯಾರನ್ನ ಯಾವತ್ತು ಯಾವಾಗ ಎಲ್ಲಿ ಹೇಗೆ ಭೇಟಿ ಆಗ್ಬೇಕು ಅನ್ನೋದ್ರಿಂದ ಹೇಳಿದ, ನಾನು ಏನ್ ತಿಂಡಿ ತಿನ್ಬೇಕು, ನಾಳೆ ಏನ್ ಮಾಡ್ಕೋಬೇಕು, ಎಷ್ಟು ಖರ್ಚು ಮಾಡ್ಬೇಕು, ಇದೆಲ್ಲ ಯಾರು ಲಿಸ್ಟ್ ಮಾಡ್ಕೊಳ್ತಾರೋ ಅಥವಾ ತಲೆಯಲ್ಲೇ ಆ ಲಿಸ್ಟ್ ತಯಾರು ಮಾಡ್ಕೊಳ್ತಾರೋ, ನಾಳೆ ಬೆಳಗ್ಗೆ ನಾನು 3 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ, ಅದನ್ನ ಅಲಾರಾಮ್ ಬಡ್ಕೊಂಡ್ ಕೂಡ್ಲೆ ಅದ್ಮೇಲೆ ಒಂದು ಬಿಟ್ಟು ಮತ್ತೆ ಮಲ್ಕೋಬೇಕು ಅನ್ನೋದನ್ನು ಕೂಡ ನೀವು ಮೈಂಡ್ಗೆ ಹಾಕೋಬೇಕು. ಮತ್ತೆ ಮಲ್ಕೋಬೇಕು ಅನ್ನೋದನ್ನು ಮೈಂಡ್ಗೆ ಹಾಕೋಬೇಕು. ನೀವು ಮಲ್ಕೋಬೇಕಾ ಬೇಡವಾ ಅನ್ನೋದನ್ನು ಕೂಡ ತೀರ್ಮಾನ ಮಾಡಿಕೊಂಡು ಎದ್ದರೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತದೆ. ಸೊ ಪ್ಲಾನ್ಡ್ ಆಗಿ ಲೈಫ್ ಲೀಡ್ ಮಾಡಿ. ದಂಪತಿಗಳು ಇಬ್ರು ಕೂಡ ಯಾರೋ ಒಬ್ಬ ದುಡಿತಿರ್ತಾರೆ, ಇನ್ನೊಬ್ಬ ಮನೆಯಲ್ಲಿ ಹೆಂಗ್ ಬೇಕಾದ್ರೂ ಇರ್ತಾರೆ. ಅದು ಹೆಣ್ಣು ಮಗು ಆಗಿರ್ಬೋದು, ಗಂಡು ಹುಡುಗ ಆಗಿರ್ಬೋದು. ಈ ಭೂಮಿಗೆ ಬಂದ ಮೇಲೆ ಏನೋ ಒಂದು ಕೆಲಸ ಪ್ರಯತ್ನ, ಅದು ಲಾಸ್ ಆಗಿದೆಯೋ ಲಾಭ ಆಗಿದೆಯೋ ಮತ್ತೊಂದು ಇನ್ನೊಂದು ಮಾಡುತ್ತಾನೆ ಇರ್ಬೇಕು. ಪ್ರಯತ್ನಶೀಲರಿಗೆ ಮಾತ್ರ ಬದುಕು ಬಂಗಾರವಾಗಲಿದೆ. ನೀನು ಎದ್ದು ಬಿದ್ದು ಎಡವಿ ಬಿದ್ದು ಸೋತಿದೀಯಾ, ಆದ್ರೆ ನಿನ್ನ ಕೈ ಹಿಡಿತಾನೆ. ನಿನ್ನ ನೋಡಿ ಅವನೇ ಬೆಚ್ಚಿ ಬಿದ್ದುಬಿಡ್ತಾನೆ. ಹಬ್ಬ, ಇವನಿಗೆ ಎಷ್ಟು ಕಷ್ಟ ಕೊಟ್ಟು ವರ್ಕೌಟ್ ಆಗಲ್ಲ, ನಾನು ಇವನಿಗೆ ಏನ್ ಬೇಕೋ ಅದು ಕೊಟ್ಟೇ ಬಿಡ್ಬೇಕು ಅಂತಹದ್ದು ಕೊಡೋದು ಯಾವಾಗ ಗೊತ್ತಾ? ಈಗ ನಾನು ರೆಮಿಡಿ ಹೇಳ್ತಾ ಇದ್ದೇನೆ, ಇದನ್ನ ನೀವು ಮಾಡ್ಕೊಳ್ತೀರಿ. ಅದ್ಭುತವಾಗಿ ದಂಪತಿಗಳಲ್ಲಿ ಕಲಹಗಳಿರ್ತಾರೆ, ಅಥವಾ ಎಲ್ಲೋ ನನ್ನ ಗಂಡ ಇದ್ದಾನೆ ಬರ್ತಿಲ್ಲ, ಇನ್ನೂ ಏನೋ ಒಂದು ತಾಪತ್ರಯ, ಬಹುಶಃ ಎಲ್ಲೋ ಒಂದು ಕಡೆ ಅಫೇರ್ ಇಟ್ಕೊಂಡಿರ್ತಕ್ಕಂತಹದ್ದು ಕೂಡ ನಿಮಗೆ ಅನುಮಾನ ಇರುತ್ತೆ, ಭಯ ಇರುತ್ತೆ, ನೋವಿರುತ್ತೆ, ಪೇನ್ ಇರುತ್ತೆ, ಏನ್ ಮಾಡಿದ್ರೆ ಬರ್ತಾ ಇಲ್ಲ, ಡೌಟ್ ಅನ್ನೋದು ಇರುತ್ತೆ. ಅಂತವ್ರಿಗೂ ಕೂಡ ಇದು ಕೈ ಹಿಡಿಯುತ್ತೆ. ಅಷ್ಟು ಶೀಘ್ರವಾಗಿ ಒಂದು ಮ್ಯಾಗ್ನೆಟ್ ಹೇಗೆ ಹಾಕಿದ್ರೆ ಟಕ್ ಅಂತ ನೀವು ಒಂದು ಕಬ್ಬಿಣ ಹೇಳ್ಕೊಳ್ತು, ಹಾಗೆ ನೀವು ಹೇಳ್ಕೊಳ್ಳೋದಂತೂ ಈ ತಂತ್ರ ಬಹಳ ಬಹಳ ಅದ್ಭುತವಾಗಿರಂತ ರೆಮಿಡಿ. ಒಂದು ನವಿಲುಗರಿಯನ್ನ ಈ ತುಪ್ಪದ ದೀಪದಲ್ಲಿ ಪೂರ್ಣವಾಗಿ ಸುಡಬೇಕು. ಸುಡ್ತಾ ಒಂದು ಬೌಲ್ಗೆ ಹಾಕೋಬೇಕು. ಸುಟ್ಟಿರ್ತಾರೆ ಅಷ್ಟೂನು ಬೌಲ್ಗೆ ಹಾಕೋಬೇಕು. ಅಥವಾ ಅದೇ ನವಿಲುಗರಿಗೆ ಸ್ವಲ್ಪ ತುಪ್ಪ ಹಾಕಿ ಬೆಂಕಿ ಹಚ್ಚಿ ಬಿಡ್ಬೇಕು ಪೂರ್ಣವಾಗಿ ಒಂದು ಬೌಲಲ್ಲಿ. ಅದು ಪೂರ್ತಿ ಕಪ್ಪಾಗುತ್ತೆ. ಅಂತಹ ಕಪ್ಪಿಗೆ
ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ನೀವು ಕುಂಕುಮಾರ್ಚನೆ ಮಾಡಿರತಕ್ಕಂತಹ ಕುಂಕುಮ ಇದಕ್ಕೆ ಸೇರಿಸಬೇಕು. ಯಾವಾಗ ಈ ನವಿಲುಗರಿಯನ್ನು ತುಪ್ಪದೊಂದಿಗೆ ನೀವು ಸುಟ್ಟಿದ್ದೀರೋ ಅದೇ ಬೌಲಿಗೆ ಒಂದಷ್ಟು ಕುಂಕುಮಾರ್ಚನೆ ಮಾಡಿಕೊಂಡು ಬಂದು ಆ ಕುಂಕುಮವನ್ನು ಇದಕ್ಕೆ ಹಾಕಿದ್ದೀರಿ. ಇದು ಏನು ಕೊಡುತ್ತಂತಂದ್ರೆ ನಿಮ್ಮ ಸಂಬಂಧವನ್ನ ಗಟ್ಟಿ ಮಾಡೋದರ ಜೊತೆಗೆ ರೊಟ್ಟಿ ದುಡಿಲಿಕ್ಕೆ ನಿಮಗೆ ಈ ರೊಟ್ಟಿ ದುಡಿಲಿಕ್ಕೆ ಈ ರೊಟ್ಟಿ ಗಟ್ಟಿ ಮಾಡಿಕೊಡ್ತಾನೆ. ಅಂದ್ರೆ ಸಂಪತ್ತು ಪಡ್ಕೊಳ್ತೀರಿ ಇದರಿಂದ. ಅದಕ್ಕೆ ನಾನು ಎರಡನ್ನೂ ಕೂಡ ನಿಮ್ಗೆ ಸೇರಿಸಿ ಹೇಳ್ತಿದ್ದೇನೆ. ಅದಕ್ಕಾಗಿ ಇದನ್ನ ನೀವು ತಿಲಕವಾಗಿ ಇಟ್ಕೊಳ್ತಕ್ಕಂಥದ್ದು. ಮನೆಯಲ್ಲಿ ಎಲ್ರಿಗೂ ಕೂಡ ನೀವು ಇಡ್ತಾ ಬರ್ತೀರಿ, ಅಭ್ಯಂತರವೇ ಇಲ್ಲ. ಗಂಡ ಹೆಂಡತಿಗೆಲ್ಲ ಎಲ್ಲರೂ ಅನ್ಯೋನ್ಯತೆ ಇರುತ್ತೆ ಇಲ್ಲಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು. ಈ ತಂತ್ರ ನಿಮಗೆ ಮಾಡಿಕೊಡ್ತಕ್ಕಂತಹದ್ದೇ ಮೊಬೈಲಲ್ಲಿ ಎಲ್ಲವೂ ಕೂಡ ನೀವು ಸಿಮ್ ಕಾರ್ಡ್ ಹಾಕಿದ್ದೀರಿ, ಏನೇನು ಅಪ್ಡೇಟ್ ಮಾಡಿ ಎಲ್ಲ ಆಗಿದೆ, ನೆಟ್ ಇದೆ ಅಂತಂದ್ರೆ ತೆಗೆದು ಕೂಡಲೇ ಹೇಗೆ ನಿಮಗೆ ಇವೆಲ್ಲ ಪ್ರೋಸೆಸ್ ಆಗ್ತಾ ಇರುತ್ತೆ, ಅದೇ ರೀತಿನೇ ಇದು. ಈ ತಂತ್ರ ಇಮಿಡಿಯೇಟ್ ನೀವು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇರುತ್ತೆ. ನನ್ನ ಗಂಡ ನನ್ನ ಮನೆ ಸೇರ್ಬೇಕು ಅಂತ ನೀವು ಹಣೆಗೆ ಇಡ್ತೀರಲ್ವಾ, ಅದ್ಭುತವಾಗಿ. ನಂತರ ಸ್ವಲ್ಪ ಸಹಸ್ರಾರಕ್ಕೆ ಇಡ್ಬೇಕು. ಸ್ವಲ್ಪ ಸಹಸ್ರಾರ ಅಂತಂದ್ರೆ ಮೇಲಿರ್ತಕ್ಕಂಥ ಚಕ್ರ, ಅದಕ್ಕೆ ಸ್ವಲ್ಪ ಇಡ್ತೀರಪ್ಪ. ಇಷ್ಟೇ ನೀವು ಮಾಡೋದು. ಇಷ್ಟು ಮಾಡುತ್ತೀರಿ. ಆದ್ರೆ ಅದನ್ನ ಸ್ವಲ್ಪ ಇದ್ದಾಗೆ ಮತ್ತು ಸ್ವಲ್ಪ ಕುಂಕುಮವನ್ನು ಹಾಕೊಳ್ತಕ್ಕಂಥದ್ದನ್ನ ಮುಂದುವರಿಸೋದು. ಈ ತಂತ್ರದಿಂದಲೇ ನೀವು ಇನ್ನೇನು ಮಾಡೋದು, ಗಲಾಟೆ ಮಾಡೋದು, ನೀವು ಹಾಗೆ ನೀವು ಹೀಗೆ ಏನೇನೋ ಮಾತಾಡೋದು ಬಿಟ್ಟುಬಿಡಿ. ಮಾತೇ ಬೇಡ. ಈ ತಂತ್ರ ಮಾಡಿ ಅವ್ರು ಹೇಗೆ ನಿಮ್ಮ ವಶವಾಗ್ತಾರೋ, ವಶ ಅಂತಂದ್ರೆ ಇನ್ನು ತಪ್ಪು ತಿಳ್ಕೊಬೇಡಿ. ನೀವು ನಿಮ್ಮ ಮನೆಯವರು ನಿಮ್ಮ ಜೊತೆಗೆ ಇರುವಂತದ್ದಾಗಿರುತ್ತೆ. ಖಂಡಿತ ಗುರುಗಳೇ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಅದ್ಭುತವಾಗಿರುವಂತಹ ಟಿಪ್ ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ನಿಮಗೂ ಕೂಡ ಇದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದೆಯಾ? ಜೊತೆನಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಆ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಮನೆ ಇದ್ರೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.